ಬಿಜೆಪಿ ಸರ್ಕಾರ ಅವಧಿಯಲ್ಲಿ 5,30,000 ಕೋಟಿ ಸಾಲ ಮಾಡಿದ್ದೇವೆ. ವಸ್ತು ಅಂತ ಬಹಳ ಸುಳ್ಳು ಆನೆಗೂ ಸಿದ್ದರಾಮಣ್ಣ ಇದ್ರಾಗೆ ಕಾಂಗ್ರೆಸ್ ಬೆಟರ್ ಅಂತ ಹಾಕಿಕೊಂಡೆ ಕೂಡಲ ಕಾಂಗ್ರೆಸ್ ಮೈ ಹಾಕಿದ್ದಾರೆ. ಅದಕ್ಕೆ ಸುಳ್ಳಮ್ಮ ಹೇಳಿ ಒಮ್ಮೊಮ್ಮೆ ಈ ಹೊಸ ನೀವು ಕನ್ನೋಡ್ ಸರ್ 3 ಲಾಯನ್ ಅಂತಾರಲ್ಲ ಹೊಸದಾಗಿ ಸೇರ್ಕೊಂಡು ಬಹಳ ಲಾಯನ್ ತೋರ್ಸಂತ ಕೂಡ ಕಾಂಗ್ರೆಸ್ನ ಎಲ್ಲ ಗುಣಧರ್ಮಗಳನ್ನ ಕಾಂಗ್ರೆಸ್ಗಿಂತ ಅತಿ ಹೆಚ್ಚು ಕೂರಿಸ್ತಾರೆ. ಅದಕ್ಕೆ ಸುಳ್ಳು ಭಯ. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಅವ್ರು 2013 ಆಮೇಲೆ 2023-24ರಿಂದ 2013 2018 2023 ಅವ್ರ ಕಾಲದಲ್ಲಿ 5,55,573 ಕೋಟಿ ಕೋಟಿ ಸಿದ್ದರಾಮಯ್ಯ ಕಾಲದಲ್ಲಿ. ಜ್ಞಾನ ಬರುವಾಗೈತೆ ಏನ್ ಹೇಳಿದ್ರು ಅವರು ಈ ಸ್ಕೀಮ್ ಮಾಡಕ್ಕೆ ಬರೋದಿಲ್ಲ ಅಂದ್ರು. ಈಗ ಅವ್ರು 3 ಗಂಟೆ ಇವತ್ತು ಕೆರೆಗೆ ನೀರು ತುಂಬಿಸಿದ್ರು. ಆಗೋದಿಲ್ಲ ಅಂದ್ರು. ಅವ್ರ ಕೆರೆ ನೀರು ತುಂಬಿಸಿದ್ದು ಅವರ ಉದ್ಘಾಟನೆ ಮಾಡಿದ್ರು. ಪಾದಯಾತ್ರೆ ಮಾಡಿದ್ರಲ್ಲ ಕೃಷ್ಣಾರ್ಪಣೆ ಇದೇ ರಾಯರೆಡ್ಡಿ ಬಿಡುಗಡೆ ಮಾಡಿದ್ರ ಹಣ ಗೆಜೆಟ್ ನೋಟಿಫಿಕೇಶನ್ ಯಾಕೆ ಆಗಿಲ್ಲ ಅಂದ್ರೆ ಅದು ಕೋರ್ಟಲ್ಲಿದೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ 4 ರಾಜ್ಯಗಳ ವ್ಯಾಜ್ಯ ಇದೆ. ಅದು ಈಗ 3 ರಾಜ್ಯಗಳ ವಾದ ಮುಗಿದಿದೆ. 4ನೇ ಒಂದೇ ಉಳಿದಿದೆ ಆರ್ಗ್ಯುಮೆಂಟ್. ಅದು ಮುಗಿದ ಮೇಲೆ ಕೋರ್ಟ್ ನಿಂದ ಆಗುತ್ತೆ. ಖಂಡಿತವಾಗೂ ನಮ್ಮ ಟ್ರಿಬ್ಯುನಲ್ ಆರ್ಡರ್ ಸುಪ್ರೀಂ ಕೋರ್ಟ್ ಡಿಗ್ರಿ ಅನ್ನೋದನ್ನ ನಾವು ವಾದ ಮಾಡಿದ್ದೀವಿ. ನಾನೇನ್ ಹೇಳಿದ್ದೀನಿ ಮೊನ್ನೆನೂ ಕೂಡ ಶಿವಕುಮಾರ್ಗೆ ಹೇಳಿದೆ, ಇದೆಲ್ಲ ಸುಮ್ಮನೆ ರಾಜಕೀಯ ಸಲುವಾಗಿ ನೀನು ಅವ್ರ ಮೇಲೆ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾರ, ನೀನ್ ಏನಾದ್ರು ಸಚಿವ ನೀಗೆಲ್ಲ ಗೊತ್ತಿದೆ ಕೂಡ ನಿಮ್ ವಕೀಲರಿಗೆ ಸರಿಯಾಗಿ ವಾದ ಮಾಡಕ್ ಸರಿಯಾಗಿ ಡೇಟ್ ತೊಗೊಳಕ್ 3 ವರ್ಷಕ್ಕೊಂದು ಡೇಟ್ ತಗೊಂತ ನಿಮ್ಮ ವಕೀಲರು ಸರಿಯಾಗಿ ವಾದ ಮಾಡಕ್ ಅಂತ ಹೇಳಿದ್ವಿ. ಸಿದ್ದರಾಮಯ್ಯಗೂ ಅದನ್ನೇ ಹೇಳ್ತಿಲ್ಲ, ಸರಿಯಾಗಿ ವಾದ ಮಾಡಿ ಆದಷ್ಟು ಬೇಗ ಅದನ್ನ ಕೋರ್ಟ್ ಅಲ್ಲಿ ನಮ್ಮ ಪರವಾಗಿ ಆದೇಶ ಬರುವಂತ ಪ್ರಯತ್ನಗಳನ್ನು ಮಾಡಿ ಕೋರ್ಟ್ ನಿಂದ ಆದೇಶ ಬಂದು 1 ತಿಂಗಳ ಒಳಗಡೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲ, ಅಲ್ಲಿ ಇದ್ರ ಕ್ಲಿಯರೆನ್ಸ್ ಆಗಿದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ. ಆದಾಯ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ. ಆದಾಯದಲ್ಲಿ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಆಗಬೇಕು. ಅದಕ್ಕೂ ಕೂಡ ಇವರು ರಾಜ್ಯ ಸರ್ಕಾರದ ಅವ್ರು ಯಾರೋ ಗೋವಾದವ್ರು ವೈಲ್ಡ್ ಲೈಫ್ ಅವ್ರು ತಮ್ಮ ಸ್ಟೇಟ್ ಅಲ್ಲಿ ಏನಾದ್ರು ರೆಸ್ಟ್ರಿಕ್ಷನ್ ಹಾಕಿದ್ರೆ ಇವ್ರು ಕೋರ್ಟ್ ಹೋಗಿದ್ದಾರೆ. ಇವ್ರು ಕೋರ್ಟ್ ಇಂದ ತೆಗೆದ್ರೆ ಅಲ್ಲಿ ವೈಲ್ಡ್ ಲೈಫ್ ಬೋರ್ಡ್ ನಮ್ಗೆ ಕ್ಲಿಯರೆನ್ಸ್ ಕೊಡ್ತಾರೆ. ಇವರೇ ಕೋರ್ಟ್ಗೆ ಹೋಗಿ ಅಡ್ಡಿಪಡಿಸ್ತಾರೆ. ಯಾರು ಕಾಂಗ್ರೆಸ್